ಹಲೋ ಗೆಳೆಯರೇ ಮತ್ತು ಗೆಳತಿಯರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. Big T-shirt, Billy. Watch on my wrist, but I want that diamond. ನಾನು ಇವಾಗ ಡೈರೆಕ್ಟ್ ಹಸು ಮೇಯ್ಸಕ್ಕೆ ಬಂದಿದ್ದೀನಿ. ಎಲ್ಲ ಹಸುಗಳು ಮೇಯ್ತಾವೆ. A few moments later. ನಮ್ಮ ಚಿಟ್ಟೆಗ ಅಲ್ಲಿ ಇದ್ದಿ ಬೇಜಾರಾಯ್ತಾನೆ. ಇವಾಗ ಹುಡ್ಕೊ ಬಂದೈತೆ ಇಲ್ಲಿತ್ತಾನೆ ಅಂದ್ಬಿಟ್ಟು. ಚಿಟ್ಟೆ, ಇವಾಗ ಯಾಪಕ್ ಬಂದೆ ನಾನು? ಓಯ್, ಇವಾಗ ಯಾಪಕ್ ಬಂದೇನಾ? ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ಇವಾಗ 2:30. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಓದ್ತೀನಿ. ಸ್ವಲ್ಪ ಹೊತ್ತಂದ್ರೆ ಇನ್ನೊಂದು 4:15 ಆಗ್ತದೆ. ಅಷ್ಟೊತ್ತಿಗೆ ಇಲ್ಲಿ ಆರಾಮಾಗ ನೆಡ್ಲಾಗ ಬಿದ್ಕೊಳ್ಳೋಣ, ಆಮೇಲೆ ಓದ್ತೀನಿ. ಹಸು ಅವು ಕಾಡ್ಕಾವು ಮೇಯ್ತಾವೆ. ಬಿಸಿಲು ಇವಾಗ ಸ್ವಲ್ಪ ಕಾಟ ಕೊಡ್ತವೆ. ಸ್ವಲ್ಪ ಹೊತ್ತಿಲ್ಲಿ ಮಲ್ಕೊಬಿಟ್ಟು ಆಮೇಲೆ ತಿರ್ಗಿ ಅಲ್ಲಿಗೆ ಹೋಗ್ತೀನಿ. A few moments later. ಹಸುಗಳಿಂದ ಬಂದು ಹಾಲೆಲ್ಲ ಕಡ್ದಾಕಿ ಇವಾಗ ಮನೆ ಕಡೆ ಓದ್ತಿದ್ದೀನಿ. ಊಟ ತಿನ್ಬಿಟ್ಟು ಫ್ರೆಶ್ ಆಗ್ಬಿಟ್ಟು ಆಚೆ ಬರ್ತೀನಿ ತಿರ್ಗಾ. A few moments later. ಫ್ರೆಶ್ ನಾವು ಫ್ರೆಶ್ ಆಗಿ ಇದೇನಪ್ಪ ಕತ್ಲು ಹೊಗೆ ಇದ್ರೆ ಒಂಥರ. ಇವಾಗ ತಾನೇ ಫ್ರೆಶ್ ಆಗಿ ನಿಖಿಲ್ಗೆ ಫೋನ್ ಹಾಕಿದ್ದೆ, ಬಟ್ ಅವನು ಕಾಲ್ ಪಿಕ್ ಮಾಡಿಲ್ಲ. ಇವಾಗ ಅಲ್ಲಿ ಓದ್ತಾ ಇದ್ದೀನಿ. ಹಸು ಮನೆ ಹತ್ರ ಹಸುಗಳನ್ನೆಲ್ಲ ಮನೆಯೊಳಗೆ ಕಟ್ಟವ್ರೆ. ಅದಕ್ಕೋಸ್ಕರ ತೋರಿಸ್ತೀನಿ ಬನ್ನಿ ಹೆಂಗೈತೆ ಅಂತ. ಅವ್ರ ಕೈಗೆ ಸಿಗಾಕಂದ್ರೆ ದೌರ್ಜನ್ಯ ನಿನ್ನ ದೌರ್ಜನ್ಯ ಅನ್ಕೊಂಡು ಫೇಮಸ್ ಮಾಡ್ತೀನಿ. ಇರು ಸುಮ್ನೆ ಬೆಳಗ್ಗೆ ಬಿದ್ದೋಗ್ಬಿಟ್ಟು ಅವ್ನು ನಿನ್ ಫೋಟೋ ಆಗ್ಬಿಟ್ಟು ಬಿಟ್ಬಿಟ್ಟವನೆ. ಅವ್ನು ತೋರಿಸ್ತೀನಿ. ಇರು ನಮ್ಮ ಹಸುಗಳು ಶೆಡ್ಡು ರೆಡಿ. ಇಷ್ಟವೇ ನೋಡಿ, ಗಂಡಿತ್ತವೆ ನೋಡ. ನಮ್ ನಾಮಿ ಪುತ್ರಿ ಆಚೆಗೆ ಬಂದ್ಬಿಟ್ಟಿತ್ತು ಇವತ್ತು. ಹೆಂಗಿತ್ತು ಹೆಂಗಾಗೈತೆ. ನಾಮಿ ಪುತ್ರಿ, ಅವ್ರ ಅಮ್ಮನ ನಾಮಿ, ಇದ್ರ ಪುತ್ರಿ ನಾಮಿ ಪುತ್ರಿ. ಇವೆಲ್ಲ ಸೈಡ್ಗೆ ಹಾಕ್ಬೇಕು. ಇನ್ನ ಕೆಲಸ ಐತೆ. ಒಳ್ಳೆ ದಿನ ಅನ್ಬಿಟ್ಟು ಹಸುಗಳನ್ನೆಲ್ಲ ಒಳಗೆ ಕಟ್ಟವ್ರೆ ಅಷ್ಟೇ. ನಮ್ಮ ಜೊತೆಗ ಒಟ್ನಾಗ ಕಂಟೆಂಟ್ ಕ್ರಿಯೇಟರ್ ಜಾಯ್ನ್ ಆದ. ಇವಾಗ ಕಂಟೆಂಟ್ ಹೇಳ್ತಾ ಇರ್ತಾನೆ, ಕಂಟೆಂಟ್ ಮಾಡ್ತಾ ಇರ್ತೀನಿ ನಾನು. ನನ್ನ ಹತ್ರ ಏನಿಲ್ಲ ಅಂತ ನಿನ್ನ ಹತ್ರ ಬಂದಿದ್ದು ನಾನು. ಅಯ್ಯೋ, ಇವಾಗ ಏನ್ ಮಾಡಕ್ಕಾಗ, ಅಲ್ಲಂತೂ ಕುತ್ಕರೋದು ಬೇಡ. ನಮ್ಮ ನನ್ನ ಫುಲ್ಲು ಜಾಗ ಅದೇ ಆಗ್ಬಿಟ್ಟೈತೆ. ಏನ್ ಹೇಳ್ತಾ ನೋಡು, ಬಾ ಹೊಡಿ ಹೊಡ್ಕೊ ಹೋಗಲಿ. ಕೊಲ್ಲೆಲ್ಲ ಎತ್ಕೊತಾವ ನೋಡು. ಹೊಡ್ಸ್ಕೊಬರಕ್ಕಾಗಿಲ್ಲ. ಇವಾಗ ಏನ್ ಮಾಡೋದು? ನಂದು ಬರೀ 1 ನಿಮಿಷ ಆಗಿದೆ. ಮಾಡಿದ್ರೆ ನಾನೊಂದು 3 ನಿಮಿಷ ಮಾಡ್ಕೊಂತೀನಿ. ಇವಾಗ ಅವನು ವಿಡಿಯೋ ಮಾಡ್ಬೇಕಂತೆ, ಅದಕ್ಕೋಸ್ಕರ ನಾನು ವಿಡಿಯೋ ಆಫ್ ಮಾಡ್ತಾ ಇದೀನಿ. A few moments later. ಅವತ್ತು TT ಕೆಟ್ಟೋಗಿದ್ದು, ಇವತ್ತು ಆಟೋ ಕೆಟ್ಟೋಗೈತೆ. ಎನಿ ಟೈಮ್ ಏನು ಆದಾಯ ಓನ್ಲಿ ಕೆಲಸ ನಮ್ಮ ಚಿನ್ನದು. ಇವಾಗ ಮುಳ್ಳೇನು ಕೂಗವನೆ, ಅಲ್ಲಿಗೆ ಹೋಗ್ಬೇಕು. ಬ್ಯಾನರ್ಗಳು ಕಟ್ಟಬೇಕು. ನಂಗೆ ಕಟ್ಟೋಕ್ಕಾಗಲ್ಲ, ಅದಕ್ಕೆ ನಿಖಿಲ್ ಕರ್ಕೊಬಾ ಅಂತ ಹೇಳೋವೆ. ನಿಖಿಲ್ ನಂಗೊಂದು ಕರ್ಕೊಂಡಿದ್ದಾಯ್ತು. ಇವಾಗ ಹೋಗ್ತಾ ಇದ್ದೀನಿ. ನಮ್ಮ ಊರಾಗವ ಕರೆಂಟು ಅಂದ್ರೂ ಭಯ ಬೀಳದೆ ಇರೋಣಂದ್ರೆ ಕಂಬಕ್ಕೆ ಎಕ್ಕಿ ಬ್ಯಾನರ್ ಕಟ್ಟೋದು ಅಂದ್ರೆ ಇವನೇ. ಎಲ್ಲರೂ ನಿಖಿಲ್ ಕಂಬನೇ ಬಿದ್ದದ ಎಣ್ಣಕ್ಕಿದ್ರೆ. ಒಳಗ ಬಿಡ್ತದೆ ಒಟ್ನಾಗ ಕಂಬ. ನಾವು ಪಾರ್ಕಿಂಗ್ ನಿಲ್ಸಕ್ ಬರ್ತಾವನೆ, ಜಾಗ ಇಲ್ಲ. ಒಂದು ಕಂಬ ಇಟ್ಬಿಟ್ಟಲ್ಲ, ಹೆಂಗ್ ಬೆಂಡಾಗೈತೆ ನೋಡಲಿ. ಕಂಬನೇ ಬೆಂಡ ಹೊಡೈತೆ. ನಿಮ್ಗೆ ಏನಾದ್ರು ಪಾರ್ಕಿಂಗ್ ಬೇಕಂದ್ರೆ ಕಾಸು ಕೊಟ್ಬಿಟ್ಟು ಇಲ್ಲಿ ಪಾರ್ಕಿಂಗ್ ಮಾಡ್ಕೋಬೋದು. ಈ ಜಾಗದ ಓನರ್ ಬಂದ್ಬಿಟ್ಟು ಇವನ್ ಕೈಗ ಕಾಸು ಕೊಟ್ಬಿಟ್ಟು ಪಾರ್ಕಿಂಗ್ ಮಾಡ್ಕೋಬೋದು. ಎಷ್ಟು? 1 ಅವರ್ಗ 350 ಪಾರ್ಕಿಂಗ್. 1 ಅವರ್ಗ 350. ಇಲ್ಲ ಸುತ್ತಮುತ್ತ ಎಲ್ಲ ಜಾಸ್ತಿ ರೇಟು. ಅದಕ್ಕೋಸ್ಕರ ಇಲ್ಲಿ ಇರೋರು ಜನರೆಲ್ಲ ನಿಖಿಲ್ ಅನ್ನೋದು. ಓದ್ತಾಯಿದ್ದೀರಿ, ಹೋಗ್ಬಿಟ್ಟು ಅಲ್ಲಿ ಮತ್ತೆ ಸಿಗ್ತೀನಿ. ಇವಾಗ ನಿಖಿಲ್ ಅಂತ ಅವನೇನು ಹೇಳ್ತಾನೆ ಅದು ತಗೊಡ್ತೀನಿ. ಆದರೆ ಅದಕ್ಕೆ ಅವನು ಯಾವ ಐಟಮ್ ಹೇಳ್ತಾನೆ ಅದು ಹೇಳಿದ್ಮೇಲೆ ನಾನು ಒಂದು ಕಂಡೀಷನ್ ಹೇಳ್ತೀನಿ. ಅದಕ್ಕೆ ಒಪ್ಕೊಂಡ್ರೆ ಮಾತ್ರ
ತಿರ್ಗಾ ಪ್ಲೇಸ್ ಚೇಂಜ್ ಮಾಡಂಗಿಲ್ಲ. ಅವನೇ ಕೇಳ್ತೀನಿ ಅವನೇನು ಬೇಕು ಅಂತನ ಅದನ್ನ ತಗೊಡ್ತೀನಿ. ಅವನ ಕೇಳೋಣ ಬಿಡ್ತೀನಿ ಫಸ್ಟ್ ಏನು ಬೇಕು ತಿನ್ನಾಕ ಅಂತ. ನೀನ್ ಫಸ್ಟ್ ಕಂಡೀಷನ್ ಹೇಳ್ಬಿಡ. ಕಂಡೀಷನ್ ಮೇಲೆ ನಾನು ಕಂಡೀಷನ್ ಹೇಳಲ್ಲ ನಾನು, ಅದ್ರ ಮೇಲೆ ನಾನು ಎಕ್ಸ್ಪೆಕ್ಟೇಷನ್ ಮಾಡ್ತೀನಿ. ಕಂಡೀಷನ್ ಏನಿಲ್ಲ. ನಾನ್ ಚಿಕ್ಕದ್ ಕೇಳಿದ್ರೆ ನೀನ್ ದೊಡ್ಡದಿಕ್ಕಿರ್ತೀಯ, ನನ್ ದೊಡ್ಡದ್ ಕೇಳಿದ್ರೆ ಅದಕ್ಕಿನ್ನ ದೊಡ್ಡದು ನೀನು ಯಾವ್ದೋ ಇರ್ತೀಯ. ಅದಕ್ಕೋಸ್ಕರ ನೀನೇನು ಹೇಳ್ತೀಯ ತಗೊಡ್ತೀನಪ್ಪ. ಅದಕ್ಕೆ ನೀನ್ ಕಂಡೀಷನ್ ಏನ್ ಹೇಳ್ ಫಸ್ಟ್. ಅದು ಕಂಡೀಷನ್ ನೀನು ಹೇಳಿದ್ಮೇಲೆ ನಾನು ಫಸ್ಟ್ ಹೇಳಿದ್ದೀನಿ. ನೀವು ಹೇಳಿದ್ಮೇಲೆ ನಾನು ಕಂಡೀಷನ್ ಹೇಳೋದು ಅಂತ. ಅಂದ್ರೆ ಅದಾದ್ಮೇಲೆ ನಾನು ಹೇಳ್ತೀನಿ, ಅದು ಮಾಡ್ಬೇಕಷ್ಟೇ. ಅಂದ್ರೆ ನಾನು ಹೇಳ್ತೀನಿ, ಆಮೇಲೆ ನೀನು ಹೇಳಿದ್ಮೇಲೆ ಅದು ಅಕ್ಸೆಪ್ಟ್ ಮಾಡಿದ್ರೆ ಮಾಡ್ದೆ, ಇಲ್ಲಾಂದ್ರೆ ಇಲ್ಲ. ಓಕೆನಾ? ಏನ್ ಅಕ್ಸೆಪ್ಟ್ ಮಾಡಿದೆ ಅಂದ್ರೆ ನಾನು ಇವಾಗ ಏನ್ ಬೇಕಾದ್ರೂ ಈಸ್ಕೊಡ್ತೀನಿ ಅಂದಲ್ಲ, ನಾನು ಹೇಳ್ತೀನಿ. ನೀನು ಅಕ್ಸೆಪ್ಟ್ ಮಾಡು, ಇಲ್ಲ ಬೇಡ ಬಿಡು, ನನ್ ದುಡ್ಡು ಉಳಿತು ನಂಗ. ಹೇಳು ಏನ್ ತಿನ್ನುವಾಗ ಅಂಕ ಕೀರ್ತಿ ಫಿಟ್ನೆಸ್ 1 year ಫೀಸ್ ಕಟ್ಬಿಡು ಸಾಕು. ನಾನ್ ತಿನ್ನೋದು ಹೇಳಿದ್ದು ಎಂತ ದಡ್ನಾಳ್ ಮಕ್ಳು. ನಾನು ಹೇಳ್ತಾನೆ ಇದ್ದೀನಿ ತಿನ್ನೋದು ಅಂತ. ತಿನ್ನೋದು 1 ವರ್ಷ ಇತ್ತ ಕೊಟ್ಬಿಡ್ಬೇಕಂತೆ. ನಾವು ನಾನ್ ವೆಜ್ ತಿನ್ನಲ್ಲ. ಹೆಂಗೇ ನೋಡಿದ್ರು ವೆಜ್ ಐಟಮ್ ಮಗ. 1000 ರೂಪಾಯಿ ದಾಟ್ದಿರೋ ಮಸಾಲೆ ದೋಸೆ ಇಲ್ಲ. ಇನ್ನೇನ್ ಹೇಳ್ಬೇಕು? 1000 ರೂಪಾಯಿ ಮಸಾಲೆ ದೋಸೆನೇ ಹೇಳು. 1000 ರೂಪಾಯಿ ನಿಯರ್ ಬೈ ಯಾವ ಹೋಟ್ಲಾಗು ಮಾಡಲ್ಲ. ದೂರನೇ ಹೇಳು ನಂಗೇನು. ಅವ್ನಿಗೆ ಇನ್ನ ಯೋಚನೆ ಮಾಡ್ತಾವನೆ, ಸರ್ಚ್ ಮಾಡ್ತಾವನೇನಾ ಮೊಬೈಲಾಗ. ನೋಡೋಣ. ನೋಡಿ ಇವಾಗ ಈ ಅಣ್ಣ ಅವೇ 1 ನಂಬರ್ಗೆ ಫೋನ್ ಹಾಕು ಅಂದ್ರೆ ಬೇರೆ ಮೊಬೈಲ್ ತೋರಿಸ್ಬಿಟ್ಟೆ. ಏನೇ ಸಿಮ್ ಇಲ್ಲ ಈ ಮೊಬೈಲಾಗ ಅಂತ ಬೇರೆ ನಂಬರ್ ತೋರಿಸ್ಬಿಟ್ಟ. ಇವಾಗ ಅವನು ಪರ್ಸನಲ್ ನಂಬರ್ ಮೊಬೈಲ್ ಇಟ್ಕೊಬಿಟ್ಟು ಕಾಲ್ ಮಾಡ್ಬಿಟ್ಟವ್ರೆ. ಅವ್ನ ಆಪ್ ಆನ್ ಮಾಡ್ತವ್ರೆ. ಅಲ್ಲ ಅವನು ಹೋಗಲ್ಲ ಬಸ್ ಸ್ಟಾಪ್ ಹತ್ರ. ಅವ್ನ ಕಾಲ ಮಾತಾಡ್ತವನೆ. ಅವ್ನ ಕಾಲಾಗ ಮಾತಾಡಿದ ಆಗ್ಲಿ ಸುಮ್ಮನೆ. ಹೇಳಪ್ಪ ಏನ್ ಡಿಸೈಡ್ ಮಾಡಿದೆ? ನಾ ವೆಜ್ ತಿನ್ನವ. ನಾ ವೆಜ್ ಹೇಳ. ವೆಜ್ ಚಿಕ್ಕ ವಯಸ್ಸಿಂದ ಅಂತ ದೊಡ್ಡ ಕಾಸ್ಟ್ಲಿ ಐಟಮ್ ಏನ್ ತಿಂದಿಲ್ಲ. ನೀನು ಯಾವ್ದು ಹೇಳ್ತೀಯ ಅದೇ ಅಪ್ಪ. ಒಂದು DBC 2 ಹೇಳ್ತೀನಿ. ಒಂದು ಅದೇ 2 ಏನ್ ದೊಡ್ಡದೇನಲ್ಲ, ಚಿಕ್ಕದಾಗಿ ಆಗೋದು. ಒಂದು DBC ಚಾಕ್ಲೇಟ್, ಅದೊಂದು ಚಾಕ್ಲೇಟ್ DBC ಚಾಕ್ಲೇಟ್ ಕೇಕ್ ಇಸ್ಕೊಟ್ಬಿಡು. ಅದೊಂದ್ ಬಿಟ್ರೆ 3-4 ಎಗ್ ಪಪ್ಸ್. ಇವಾಗ ಎಲ್ಲಿ ಒಂದೇ ಅಂಗಡಿ ಅಪ್ಪ. ಒಂದೇ ಅಂಗಡಿ ಈಗ ಸುಮ್ಮನೆ ಯಾಕೋ. ಹೇಳು ಬೇಗ. ಒಂದೇ ಅಂಗಡಿ ಅಂದ್ರೆ ಇಲ್ಲೇ ಎಲ್ಲ ಪಂಚಮಿ ಗಾರ್ಡನ್ ಕರ್ಕೊಂಡು ಹೋಗೋ ಸಾಕು. ಆಮೇಲೆ ಅಲ್ಲೇ ತಿಂತೀನಿ ಇಷ್ಟ. ಇವಾಗ ಪಂಚಮಿ ಗಾರ್ಡನ್ ಕರ್ಕೊಂಡು ಹೋಗ್ಬೇಕಂತ. ಇವಾಗ ನಾನು ಕಂಡೀಷನ್ ಹೇಳ್ತೀನಿ ಏನು ಅಂದ್ರೆ, 1 ಸೆಕೆಂಡ್ ಅಂತೆ. ಅವನು ಕಾಲ್ ಬಂದೈತೆ, ಮಾತಾಡ್ತಾವ ನಿಂತ. ಅವನ ಕಾಲು ಕಟ್ ಮಾಡ್ಲಿ, ಆಮೇಲೆ ವಿಡಿಯೋ ಮಾಡ್ತೀನಿ. A few moments later. ಇವನ್ ಬ್ಯಾಡ್ ಲಕ್. ಇವಾಗ ನಂಗೆ ಅರ್ಜೆಂಟು ಕೆಲಸ ಬಂತು. ಇವಾಗ ನಾನು ಅವನು ಓದ್ತಾ ಇದ್ದೀರಿ ಅಲ್ಲಿ ಮುಳ್ಳಣ್ಣ. ನಾವೇನು ಹೇಳಿದ್ನಲ್ಲ ಮುಳ್ಳಣ್ಣ ಕಪ್ಪನ್ ಹಾಕಿದ್ದ ಬ್ಯಾನರು ಅಂತ. ಅಲ್ಲಿ ಓದ್ತಾಯಿದ್ದೀನಿ ಇವಾಗ. ಅಲ್ಲಿ ಹೋದ್ಮೇಲೆ ತಿರ್ಗಾ ವಿಡಿಯೋ ಮಾಡಬೇಕು. ಈಗ ನಾವೇಂದ ಅದಕ್ಕೆ ಗೊತ್ತಾಯ್ತು. ಇವಾಗ ವಿಡಿಯೋದಾಗ ಬರಾಕಿ ಇವನು ಆನ್ ಮಾಡು ಅಂತ ಹೋಗ್ತಾನೆ. ಗೊತ್ತಾಗ್ಬಿಡ್ತಾನೆ. ಇವಾಗ ಅವ್ನು ಮಾತಾಡ್ತಾನೆ. ಬರಲೇ ಇವನು ಅರ್ಧ ಇವಾಗ ಕೆಲಸ ಮಾಡಬೇಕಾಗ್ತದ ಅಂದ್ಬಿಟ್ಟು ಇವನು. ಇಲ್ಲ ನೀವು ಒಪ್ಪಂಗ ಗಾಡಿ ಎತ್ಕೊಂಡು ಹೋಗ್ಬಿಟ್ಟು ಬೇಗ ಹೊರಟ್ ಬಾ. ಇವನು ತಿರ್ಗಾ ಬಂದವನೆ ವಿಡಿಯೋದಾಗ ಬರ್ಬೇಕು ಅಂತ. ವಿಡಿಯೋದಾಗ ಬರ್ಬೇಕು ಅಂತ ನೀನು ಸಿಕ್ಕಿಲ್ಲ. ಬಂದ ಇವಾಗ ಮುಳ್ಳನ್ ಫೋನ್ ಹಾಕೋನೆ. ಓದ್ತಾ ಇದೀರ ಅಲ್ಗ. ಇವಾಗ ಬ್ಯಾನರ್ಗಳ ಮನೆ ಹತ್ರ ಬಂದಿದ್ದೀರಿ. ಚೆನ್ನಾಗಿ ಹಿಂಗಿಸ್ತಾ ಅಪ್ಪನು ಜಾಯ್ನ್ ಆಗ್ಬಿಟ್ಟವ್ ನಮ್ ಜೊತೆ. ಇವಾಗ ನಾವು ಇಲ್ಲಿ ಇರೋಣ. ಅವರೆಲ್ಲ ಜಾಸ್ತಿ ಜಾಗ ಇಲ್ಲ, ಅದಕ್ಕೋಸ್ಕರ ನಾವ್ ಇಲ್ಲಿ ಇರ್ತೀರಿ. ಅವರೆಲ್ಲ ಹಿಂಗ್ ಇರ್ತಾ ಇರ್ಲಿ. ಬೇಕಂದ್ರೆ ಇದ್ರಾಗ ಅನ್ಸ್ತದೆ ಹೋಗೋದು. ಇವಾಗ ಬ್ಯಾನರ್ ಗೊತ್ತಿಲ್ಲ ಯಾರ್ದು ಅಂತ. ಬಂಗಾರ ಬೇರೆ ತಿನ್ನಕ್ ಬಂದಿದ್ದೀರಿ. ಮುನ್ನಾ ಹಾಯ್ ಮಾರೋ.
ಇವಾಗ ನಾನು ಮತ್ತೆ ಹೇಳಿದ್ವಿ ನಮ್ಮ ಮಣಿಪುರಿ ಹೇಳೋರೆ ಫಸ್ಟ್ ಅವನೇ ಹೇಳಿದ್ವಿ ಬಟ್ ನಂಗೆ ಕೊಟ್ಟು ಜಾಸ್ತಿ ಮರ್ಯಾದೆ ಕೊಡ್ತವ್ರೆ. ಇವನು ಯೂಟ್ಯೂಬರ್ ನಾನು ಯೂಟ್ಯೂಬರ್ ಕೊಟ್ಟು ನಂಗೆ ಜಾಸ್ತಿ ಮರ್ಯಾದೆ ಕೊಡ್ತವ್ರೆ. ಥ್ಯಾಂಕ್ ಯು. ಓಕೆ ಸರ್. ನೋಡಿ ಯಾರು ಚೆನ್ನಾಗವ್ರೆ. ಚೆನ್ನಾಗಿದ್ದೀರಾ? ಇವಾಗ ನಿಮ್ ತರ ಒಬ್ಬರನ್ನ ತೋರಿಸ್ತೀವಿ. ಬಾಯ್ಲೆ ಅಜಯ್, ಇವಾಗ ಅವ್ರ ತರ ಒಬ್ಬರು ರೀಲ್ಸ್ ಆಗ್ತಾವ ಸರ್. ಒಂದ್ ಮಸಾಲೆ ತಿಂದಿದ್ದಾಯ್ತು. ಇವಾಗ ಸರ್ವರ್ ಇವಾಗ ಇದು ಎತ್ಕೊಬತ್ತವನೆ. ಇದು ಹೇಳಿದ್ದೀನಿ, ಈ ಪೊಲೀಸ್ ಅವ್ರ ಎತ್ಕೊಬತ್ತವನೆ. ಇಲ್ಲಿ ತಿನ್ಬಿಟ್ಟು ಅಲ್ಲಿ ಎಲ್ಲ ಇದ್ರೊಳಗೆ ಇಕ್ತವ್ರೆ. ಅದಕ್ಕೆ ಹೋಗ್ಬೇಕು ಇವಾಗ. ಬೇಗ ಬರಟಮ್ಮ ಬೇಗ. ಅಲ್ಲಿ ಹೋಗಿ ಒಂದು ಮಸಾಲ ಪುರಿ ತಿನ್ಕೊ ಬರೋಷ್ಟು ಒಳಗಡೆ ಎಲ್ಲ ಲೋಡ್ ಆಗೋಗಿದೆ. ಇವಾಗ ಎಲ್ಲ ಹೋಗಿ ಕಟ್ಬಿಡೋದೆ. ಏನ್ ಮಾಡೋದು? ಕಟ್ಬಿಡೋದೆ. ಬ್ಯಾನರ್ ಕಟ್ಟಕ್ ಹೋಗ್ತಾ ಇದ್ವಿ. ಹೆಂಗ್ ಕಟ್ಬಿಡೋದು ಅಂದ್ರೆ ಚಿನ್ನ ಕಟ್ಬಿಡ್ತಾನೆ. ನಾವು ಹಿಂದೆ ಇದ್ದೀರಿ, ಇವರೇ ಕಟ್ಟೋದು. ಮುಂದೆ ಗಾಡಿ ಓಡಿಸ್ತವ್ರೆ. ಇವಾಗ ಇನ್ಯಾರು ಕಟ್ಟೋದು? ಗಾಡಿ ಓದಾ ಇದೀರಿ. ಜಂಗನ ಕನ್ನ 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 ನಾವು ಸಕಲ ವಲ್ಲಭ ಅವರು ಯಾವ ಇಂಥ ಕೆಲಸ ಬರಲ್ಲ ಅನ್ನೋಂಗಿಲ್ಲ. ಬರ್ತವೆ ಎಲ್ಲ ಮ್ಯಾನೇಜ್ ಮಾಡ್ಬೋದು. ಆ ಥರ ಕೆಲಸದವರು ನಾವು. ಎಲ್ಲ ಬರ್ತದೆ ನಮಗೆ. ಇವಾಗ ಒಂದ್ ಕಡೆ ಕಟ್ಟಿದಾಯ್ತು. ಜಾಗ ಶಿಫ್ಟ್ ಮಾಡ್ತಾವ ನಮ್ ಗಾಡಿ ಐತೇನೆ. ಮುಂದ್ಗೆ ಲೆಫ್ಟ್ ಹೋಗೋ. ಸ್ಟ್ರೈಟ್ ನೋಡಿ ಅಂತ ಇದು ಸಿಸ್ಟಮ್ ಇದೆ ಇಲ್ಲಿ. ಹಿಂಗ್ ಆನ್ ಮಾಡಿದ್ರೆ ಸವಿ ಸವಿ ಗಾಳಿ. ನಮ್ಮನೆ ಓಮಿನಿಗಿಂತ ಹತ್ತತ್ರ ಐತಪ್ಪ ಇದು. ಬಿಟ್ರು ಮತ್ತೆ ಇವಾಗೆಲ್ಲ ಕರ್ತಾರೆ ಕೆಲ್ಸಗಾರರು. ಇಲ್ಲಿ ಇವಾಗ ಕರ್ತಾವ್ರೆ. ನಮ್ಮ ಇವಾಗ ಸಂಬಳ ಕೊಟ್ಟು ಇವ್ರು ಇಬ್ಬರನ್ನ ಇಕ್ಕಂದಿರೋದು. ಒಬ್ನ ಎಕ್ಲಾ ಬೇಡ ಅಂತ ಹಿಡ್ಕಂದವನೆ. ಎಷ್ಟು ಜನ ಬಂದವ್ರೆ? 2-3 ಬ್ಯಾನರ್. ಅದಕ್ಕೋಸ್ಕರ ನಾನು ಆರಾಮಾಗಿ ಕುತ್ಕೊಂಡಿದ್ದೀನಿ. ಹೌದು, ಮಾಡೋದೆಲ್ಲ ಮಾಡ್ಲಿ. ಅದಕ್ಕೋಸ್ಕರ ಜಾಸ್ತಿ ಜನ ಇರ್ಬೇಕಾದ್ರೆ ನೋ ಟೆನ್ಷನ್. ಒಂದ್ 4-5 ಜನ ಇದ್ರೆ ಮಾತ್ರ ನಮ್ಗೆ ಕೆಲಸ ಜಾಸ್ತಿ. ಇಲ್ಲಾಂದ್ರೆ ಅವ್ರದೇ ಕೆಲಸ ಜಾಸ್ತಿ. ಮಾಡ್ಕೊಳ್ಳಿ ಎಲ್ಲ. ಗೈಸ್, ಆವನಿಂಕ 10 ರೂಪಾಯಿ ನೀರ್ ಕೊಡ್ಸು ಅಂತ ಕೇಳ್ತಾ ಇದೀನಿ. ಆವನಿಂಕ ಕೊಡಿಸ್ತಾ ಇಲ್ಲ ನೋಡಿ ಗೈಸ್. ಅವನೇ ನನ್ ಕೆಲಸ ಮಾಡ್ತಾನೆ. ಅವ್ನ್ ಕೊಡ್ಸಾಕ ಕೆಲಸ ಮಾಡ್ತಾನೆ. ಮುಂದೆ ಒಂದಿನ ಹೆಣ್ಣು ಬಿಗ್ ಬಾಸ್ ಹೋದಾಗ ನಾವು ಬ್ಯಾನರ್ ಕಟ್ಬೇಕಲ್ಲ, ವೋಟ್ ಫಾರ್ ಅಜಿತ್ ಅಂತ. ನೋಡಿ ಗೈಸ್, ಅಲ್ಲ ನಂಗೆ ಕಟ್ಟೋದು ಬೇಡ, ನಾನು ಇವಾಗ ನೀರ್ ತಗೊಳೋದು ಬೇಡ. ಅಲ್ಲ ಇವಾಗ ಅವನು ಕೆಲಸ ಮಾಡ್ತಾವನೆ, ದುಡ್ಡು ಇಸ್ಕೊತಾನೆ. ನಾವ್ ಕೆಲಸ ಮಾಡ್ತಾ ಇದೀರಾ, ದುಡ್ಡು ಕೆಲಸ ಮಾಡ್ತಾ ಇದ್ರು ನಮ್ಗೆ ದುಡ್ಡು ಕೊಡೋಲ್ಲ. ಅವ್ನ್ ಕೆಲಸ ಮಾಡ್ತಾವನಂತ ದುಡ್ಡು ಕೊಡ್ತಾರ ಅವ್ನ್ಕ. ಅದಕ್ಕೋಸ್ಕರ ಅವ್ನ ಕೆಲಸ ಹಂಗ್ ಕುಡ್ಕೊಳ್ಳಿ. ಇವಾಗ ನೀರ್ ಕೊಡಿಸ್ತಾರೆ. ಇವಾಗ ಇದ್ಮೇಲೆ ನಾವು ಕೂತಿದ್ದೀರಿ, ಹುಷಾರ ಕುತ್ಕೋಬೇಕು. ಮುಂದೆ ಹಿಂಗೆ ಓದ್ತಾ ಐತೆ. ಹುಷಾರ, ಗಟ್ಟಿ ಶಡೆ ಹೋಗ್ಬಿಟ್ಟೆ. ಇವಾಗ ನಿಖಿಲ್ ಬಂದು ನಾನ್ ಬರ್ತೀನಿ ಸ್ವಲ್ಪ ಜಲ್ದಿ ಅಂತಾನೆ. ಯಾಕಂದ್ರೆ ಅಲ್ಲಿ ಯಾಕೆ ಗೊತ್ತ, ಅವ್ನ ಮೇಲೆ ಹಾಕಿದ್ದು ಹುಡುಗಿರ್ ಇರ್ತಿದ್ರು. ಆಂಜಿನ ಹುಡುಗಿರ್ಗೋಸ್ಕರ ಆಂಜಿನ ಇನ್ನೇ ತುಳ್ದಲ್ಲ ನಾವು. ಅಲ್ಲ ಆಲ್ಮಟ್ ಮುಂದೆ ನಾನು ಹೇಳಿದ್ದು ಅದಕ್ಕ ನಾವು ಎಷ್ಟು ಕೆಲಸ ಮಾಡು ಅಂದ್ರು ಮಾಡಲ್ಲ. ನಾನೇ ಕರ್ದಿ ಸಪೋರ್ಟ್ ಅಲ್ಲ ನಾನ್ ಕರ್ದಾಗೆ ಬರ್ತಾ ಇದಿಲ್ಲ. ನೀನ್ ಕರ್ದಾಗ ಬಂದವನಂದ್ರೆ ಅಲ್ಲಿ ಹುಡುಗಿರವ್ರೆ ಅಂತಾನೆ ಅರ್ಥ. 100% ಒಳ್ಳೆ ಕಂಟೆಂಟ್ ಆಯ್ತಲ್ಲ. ಹೆಂಗೊಂದ ನಿಖಿಲ್ ಇದ್ದೆ ಕಂಟೆಂಟ್ ಅಂದ್ರೆ ನಿಖಿಲ್. ಇವಾಗ ಹುಷಾರಾಗಿ ಹೋಗ್ಬೇಕು ನಾವು. ಯಾಕಂದ್ರೆ ಆಮೇಲೆ ಹುಷಾರಿಲ್ದ್ರೆ ಹಾಸ್ಪಿಟಲ್ಗೆ ಹಾಕ್ತಾರೆ. ನೋಡಿ ಎಲ್ಲಿದ್ದೀರಿ? ಅಲ್ಲೇ ಅವನೇ ಹುಷಾರು. ಬಾಯ್ ಗರ್ಲ್ಸ್. ಐತಲ್ಲ ಕಡೆ ಜುಮ್ಮ. ನಾವ್ ಚಿಕ್ಕವರಿದ್ದಾಗ ಹೆಂಗೆ ಅಂದ್ರೆ ಗಣೇಶ ಬಿಡಕ್ ಹೋಗುವಾಗ ಹಿಂಗೆ ಬಿಟ್ಬಿಟ್ಟು ಬರ್ಬೇಕಾದ್ರೆ ಗೋವಿಂದ ಐತಲ್ಲ ಕಡೆ ನಮ್ ಗಣೇಶ ಸ್ಟಾರು, ಸೂಪರ್ ಸ್ಟಾರ್ ಅನ್ನೇರಿ, ಏನೇನೋ ಅನ್ನೇರಿ. ಇವಾಗ ಯಾಪಿಂಕಿಲ್ಲ. ಆಗ ಇಲ್ಲ ಅಂದ್ರಲ್ಲ ಇಲ್ಲೇ ಬಳ್ಳನ್ ಮಕ್ಕಳು ನೀವು. ಒಂದ್ ಚಿನ್ನೂನೇ ಹಾಳು ಮಾಡಾಕಿದ್ ನನ್ನ ಹುಟ್ಟಂಗಿಂದ. ಹುಷಾರ ಚಿನ್ನು. ಏನೋ ನಾನು ಹಿಂದಕ್ಕೆ ಬೀಳ್ತಿದ್ದೀನಿ. ಏನು ಮುಂದಕ್ಕೆ ಬೀಳೋದು ಚಾನ್ಸೇ ಇಲ್ಲ. ಇಲ್ಲಿಂದ ನೆಲಮಂಗಲ ಗಂಟೆ ಹೋಗಿದ್ದೀನಿ ಕುತ್ಕೊಂಡು ದೇವ್ರ ಎತ್ಕೊಂಬರಬೇಕು. ನೋಡ ಇದು ನಾ ಈ ತರ ಕಟ್ಟವ್ರೆ. ಅರ್ಜೆಂಟ್ ಕೆಲಸ ಮಾಡ್ಬಿಡ್ರು ಅಂತ ಹೇಳ್ತಾ ಇದೀನಿ. ಅರ್ಜೆಂಟ್ ಕೆಲಸ ಮಾಡಿವ್ರಿ. ಅದನ್ನ ನೋಡಿದ್ರೆ ಇದು ನಿಂಗ್ ಕಟ್ಟವ್ರೆ. ಅದು ಚೆನ್ನಾಗ್ ಬಂದೈತೆ.
ಅವ್ರು ಯಾರ ಬಂದವ್ರ ಅಂದ್ಬಿಟ್ಟು ಅದು ಚೆನ್ನಾಗ್ ಬಂತು. ಇವ್ರು ಸವಾಸ ಮಾಡ್ಬಿಟ್ರು ರೋಡ್ ಆಗ ಮೆಟ್ಟಿಡ್ಕೊಂಡು ಮೆಟ್ಟು ತಾನೇ ಇದು ಓಡಾಡಂಗ ಆಗ್ಬಿಡೈತೆ ಅಂತ ಇಷ್ಟೊಂದು ಕೆಲಸ ಮಾಡ್ತಾರ ಅದಕ್ಕೆ ಬೋಟಿ ಪ್ಯಾಕೆಟು ಒಂದೊಂದು ಎತ್ಕೊಂಡ್ ತಿನ್ನು ಯಾವ್ದು ಖಾಲಿ ಆಗಲ್ಲ. ಇವನ್ ತರ ಯಾಕೆ ಬಾಳ್ತೀಯ? ಬಾಯಾಗೊಂದು ಈ ಕೈಯಾಗೊಂದು ಆ ಕೈಯಾಗೊಂದು. ನಾನು ಒಂದೇ ಎತ್ಕೊಂಡಿದ್ ನೋಡು. ಇಲ್ಲೂ ಬಾದನಂಡ್ಯ ನೋಡಿ ಫ್ರೆಂಡ್ಸ್, 6 ಬೆರಳು ಕಾರ್ ಹಾಕತ್ತವ್ನಿ. ನನ್ ದಾನಮಯಿ ನನ್ಗೋಸ್ಕರ ಅಲ್ಲ, ಕೊಡಕೋಸ್ಕರ ಎತ್ಕೊಂಡೆ ನಾನು. ನನ್ಗೋಸ್ಕರ ಒಂದೇ ಎತ್ಕೊರೋದು ನಾನು. ಒಂದೇ ಎತ್ಕೊಂಡವನಿ. ಚಿನ್ನ ದೇವ್ರ ಬಂದಂಗ ದೇವ್ರ ಕಾಲ್ ಕೊಟ್ಟಿದ್ ನಾನು. ದೇವ್ರ ಕಾಲ್ ಕೊಟ್ಟಿದ್ ನಾನು. ಕಟ್ಟಿ ಇಲ್ಲೊಂದು ಕಟ್ತಾ ಇದ್ರಿ. ಇವಾಗ ಇದು ಕಟ್ಟಿದಾಯ್ತು. ಈ ರೋಡಾಗ ನೆಕ್ಸ್ಟ್ ಮುಂದ್ಕೋಬೇಕು. ಇವಾಗ ನಾವು ನಮ್ಮ ಊರ್ ಪಕ್ಕದ ಇರೋ ಊರು ಆಗಿದ್ದೀರಿ ನಾವು. ಇವಾಗ ಹೋಗಿ ಅಲ್ಲಿ ಹೋಗೋಣ. ಇವಾಗ ಹಿಂಗ್ ಸ್ಟ್ರೈಟ್ ಹೋಗಿ ನೆಕ್ಸ್ಟ್ ಬೃಂದಾವನ ರೋಡ್ ಪಕ್ಕದ ರೋಡ್ಕ ಹೋಗೋದು. ಇಲ್ಲಿ ಕಟ್ಬೇಕು. ಮುಂದೆ ಒಂದು ಕತ್ಲಲ್ಲಿ ಯಾರನ್ನ ಬರಲಿ ಕಟ್ಬೇಕು ಅಂತ ಹೇಳೋರೆ ಕಟ್ಬೇಕಷ್ಟೇ. ಸುಮ್ಮನೆ ಅಪ್ಪ ಕೆಲಸ ಮಾಡಿ ಸುಸ್ತಾ ಓಡಿದ್ದೀರಿ. ಅವನೇನು ಆರಾಮಾಗಿ ಕುತ್ಕೊಂಡವನು ಆವೆಯಿಂದ. ಜನರೇ ಇವಾಗ ಪೇಮೆಂಟ್ ಆಯ್ತು ಅಂತ ಗೊತ್ತಿಲ್ಲ. ತೂತಿಗಿಪ್ಪವ್ರೆ ಬಂದ್ರು ತಿರ್ಗ ಹೋಗಿ ಎಲ್ಲಿ ಕಟ್ಬೇಕು ಎಲ್ಲ ಇರ್ತಾವ್ರೆ. ಲಾಟ್ರಿ ಬಿರಿಯಾನಿ ಅವನೇನಂತ ಗೊತ್ತಾ? ನೀರು ಕೊಡ್ತಾ ಇಲ್ಲ ದೊಣ್ಣೆ ಬಿರಿಯಾನಿ ಲಾಟ್ರಿ ಎತ್ಬಿಡಿ. ಏಕಲೆ ಫಸ್ಟ್ ನೀಲೆ ಅದಕ್ಕೆ ನೀನೇ ಕಣ ಫಸ್ಟ್ ಇದೈತೆ ಏಕಲೆ ತಗ. ನೀನ್ ವೆಜಿಟೇರಿಯನ್ ತಿನ್ನು. ವೆಜ್ಜ ನೀನು ಇನ್ನೊಂದು ದಿನ ದೇವರನ್ನೇ ಅಲ್ಲೇ ಇದ್ರೆ ಇನ್ನೊಂದು 5,000 ಇನ್ನೊಬ್ನ ಹತ್ರ ಲೋನ್ ತೆಗಿಸ್ಬಿಡ್ತೀನಿ. ನಿನ್ನೆ ಇಲ್ಲ ತೆಗ್ಸಕ 5 ಇನ್ನೊಂದು ಕೇರ್ಗೆ ಹೋಗೋದಲ್ಲ ಅಲ್ಲೊಂದು ಗ್ಯಾಂಗ್ ಗೊತ್ತಾಯ್ತು ನೋಡ. ಬೇಗ ಹೇಳಿ ಹೋಗೋಣ. ಬಿರಿಯಾನಿ ಇವಾಗ ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಗೊತ್ತಾದಿರಿ. ಹೋಗ್ಬಿಟ್ಟು ಅಲ್ಲಿ ಹೋದ್ಮೇಲೆ ಸಿಗ್ತೀರಿ. ಅದಕ್ಕಿಂತ ಮುಂಚೆ ಯಾವ್ದು ಎಗ್ಬಾರ್ದು ಅಂತ ಡಿಸೈಡ್ ಆಗಿದ್ದೀನಿ. ಕಂಬನ ಅದು ಅಲ್ಲಿ ಹೋದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಬಾಗ್ಲೂರ್ ಕೆಜಿ 100 ರೂಪಾಯಿ, 20 ರೂಪಾಯಿ 20 ರೂಪಾಯಿ ಕೆಜಿ 150 ರೂಪಾಯಿ. ಬಾಗ್ಲೂರ್ ನೋಡಿದ್ರೆ ಯಾರು ಇಲ್ಲ ಇಲ್ಲ. ಫೈನಲ್ ದೊಣ್ಣೆ ಬಿರಿಯಾನಿ ಬರಲ್ಲ ಬೇಗಲೆ. ಅಪ್ಪ ಬಂದ. ಹೋಗಲ್ಲ ಚಿನ್ನ. ನಾನು ಹೋಗಲ್ಲಪ್ಪ, ನೀವು ದೊಡ್ಡವರು ಹೋಗಂಡು ಚೆನ್ನಾಗಿಲ್ಲ ಅದರಾಗೆ ಇಡ್ಲಿ. ಹೋಗು ಬತ್ತವ್ರ ಕ್ಯಾಮ್ರಾದಾಗ ಬರ್ಬೇಕು ಅಂದ್ಬಿಟ್ಟು ಬೇಳೆ ಹಂಗೆ ತೋರ್ಸೋಣ ಮೇಲೆ. ಹೋಗು. ಇಲ್ಲ ಮುಳ್ಳಣ್ಣ. ಹಲೋ, ಎಲ್ಲ ಒಂದು ಉತ್ತರ ಶಾಪ ಈ ಕಡೆ. ಇವ್ನು ಒಬ್ಳಿಗೆ ಎಲ್ಲಿ ಬಿಡ್ತಾರೆ. ನಮ್ ಚಿಟ್ಟಿ ಈ ಲೇಔಟಾಗ ಏನ್ ಮಾಡ್ತೈತಿ ಅಂತ ಕೇಳ್ಬೇಕು. ಯಾರು ನೋಡ್ದ ಯಾರು ನೋಡ್ಕೊಂಬಂತೇವೆ ಹುಡ್ಗಿರ್ನ. ಯಾವ ಹೆಣ್ಣ ಏನ್ ನೋಡ್ಕೊಂಬ ಬಂದೆ ಹಳ್ಳಿ ನಡೆ. ಇವಾಗ ನಾವು ಅಲ್ಲಿಂದ ನಡ್ಕೊಂಡ್ ಬಂದು ಮನೆಗೆ ಹೋಗ್ತಾ ಅದಿರಿ. ಇವಾಗ ಅದು ನೋಡು ಎಲ್ಲಾರು ಇಬ್ರು ಮುಟ್ಟಿದ್ರು, ನೀನ್ ಯಾಕೆ ಮುಟ್ಟಿಲ್ಲ ಶಡೆ ಅಂತ ಐತದು. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಟಾಟಾ ಬಾಬಾಯ್ ಚಿಟ್ಟೆ. ಟಾಟಾ ಬಾಬಾಯ್ ಅನ್ನೋ ಅನ್ನ. ಟಾಟಾ ಬಾಬಾಯ್ ಅನ್ನೋ ಅನ್ನ. ಸರಿ ಬಾಯ್ ಬಾಯ್. ಬಾಯ್ ಬಾಯ್.